ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಸದ್ಗುರು ಜಗ್ಗಿ ವಾಸುದೇವ್ ಅವರ ಟಾಕ್ಸ್ ಆನ್ ಉಪನಿಷತ್ ಪುಸ್ತಕದ ಕೆಲವು ಆಯ್ದ ಭಾಗಗಳು. ಉಪನಿಷತ್ತುಗಳು ಅಂದ ತಕ್ಷಣ ನಮ್ಗೆಲ್ಲ ಅದೇನೋ ಬಹಳ ಗಹನವಾದ ಕಠಿಣವಾದ ತತ್ವಜ್ಞಾನ ಅನ್ಸುತ್ತೆ. ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸೋದು. ಆದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಅದರಲ್ಲಿರೋ ಶ್ಲೋಕಗಳನ್ನ ಅರ್ಥೈಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಜ್ಞಾನವನ್ನ ಸ್ವೀಕರಿಸೋಕೆ ನಾವು ನಮ್ಮನ್ನ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ನೋಡೋದು ಅಲ್ವಾ? ಖಂಡಿತ. ಇಲ್ಲಿರೋ ಮುಖ್ಯ ಪ್ರಶ್ನೆ ಏನು ತಿಳಿಬೇಕು ಅನ್ನೋದಲ್ಲ, ಹೇಗೆ ತಿಳಿಬೇಕು ಅನ್ನೋದು. ಓಹೋ, ಓಕೆ. ಈ ಆಕರ ಗ್ರಂಥದ ಪ್ರಕಾರ ಉಪನಿಷತ್ತುಗಳ ಜ್ಞಾನವನ್ನ ಕೇವಲ ಬುದ್ಧಿಯಿಂದ ಅಳೆಯೋಕ್ಕಾಗಲ್ಲ, ಅದೊಂದು ಅನುಭವ. ಹೌದು. ಹಾಗಾಗಿ ಇವತ್ತಿನ ನಮ್ಮ ಮಾತುಕತೆ ಆ ಅನುಭವಕ್ಕೆ ಬೇಕಾದ ಕೇಳುವಿಕೆಯ ಕಲೆಯ ಬಗ್ಗೆ ಇರ್ಲಿದೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಆರಂಭದಲ್ಲೇ ಜ್ಞಾನದ 3 ಸ್ತರಗಳ ಬಗ್ಗೆ ಮಾತಾಡಿದ್ದಾರೆ: ತಿಳಿದಿದ್ದು, ತಿಳಿಯದ್ದು ಮತ್ತು ತಿಳಿಯಲಾಗದ್ದು. ಕೇಳೋಕೆ ಸರಳ ಅನ್ಸಿದ್ರೂ ಇದರಲ್ಲಿ ಆಳವಾದ ಅರ್ಥ ಇದೆ ಅನ್ಸುತ್ತೆ. ಹೌದು, ಇದು ನಮ್ಮ ತಿಳುವಳಿಕೆಯ ಇಡೀ ಭೂಪಟವನ್ನೇ ತೋರಿಸುತ್ತೆ. ಮೊದಲನೇದು ತಿಳಿದಿದ್ದು, ಅಂದ್ರೆ ದ ನೋನ್. ಇದು ವಿಜ್ಞಾನದ ಜಗತ್ತು. ನಮಗೆ ಸ್ಪಷ್ಟವಾಗಿ ಗೊತ್ತಿರೋ, ಸಾಕ್ಷ್ಯಾಧಾರಗಳಿರೋ, ಪ್ರಯೋಗ ಮಾಡಿ ಸಾಬೀತುಪಡಿಸಬಹುದಾದ ವಿಷಯಗಳೆಲ್ಲ ಇದ್ರೊಳಗೆ ಬರುತ್ತೆ. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದು ಒಂದು ತಿಳಿದಿರುವ ಸತ್ಯ. ಓಕೆ, ಅದು ಸ್ಪಷ್ಟವಾಗಿದೆ. ಇನ್ನು ಎರಡನೇದು ತಿಳಿಯದ್ದು, ಅಂದ್ರೆ ದಿ ಅನ್ನೋನ್. ಇದರರ್ಥ ನಮಗೀಗ ಗೊತ್ತಿಲ್ಲ, ಆದ್ರೆ ಮುಂದೆ ಒಂದಲ್ಲ ಒಂದು ದಿನ ಗೊತ್ತಾಗಬಹುದು ಅನ್ನೋ ವಿಷಯಗಳ. ನಿಖರವಾಗಿ, ಪರ್ಫೆಕ್ಟ್. ಇದು ತತ್ವಶಾಸ್ತ್ರದ ಅಂದ್ರೆ ಫಿಲಾಸಫಿಯ ಜಾಗ. ವಿಜ್ಞಾನಕ್ಕೆ ಸದ್ಯಕ್ಕೆ ಉತ್ತರ ಸಿಕ್ಕಿಲ್ಲದ ಪ್ರಶ್ನೆಗಳ ಬಗ್ಗೆ ತರ್ಕ ಮಾಡೋದು, ಚಿಂತನೆ ಮಾಡೋದು. ದೇವ್ರು ಇದ್ದಾನಾ, ಸತ್ತಮೇಲೆ ಏನಾಗುತ್ತೆ, ಇಂಥ ಪ್ರಶ್ನೆಗಳು. ಓಕೆ. ವಿಜ್ಞಾನ ಬೆಳೆದ ಹಾಗೆ ತಿಳಿಯದ್ದು ಅಂತ ಇದ್ದಿದ್ದು ತಿಳಿದ ವಿಷಯವಾಗಿ ಬದಲಾಗುತ್ತಾ ಹೋಗುತ್ತೆ. ಆಗ ತತ್ವಶಾಸ್ತ್ರ ಇನ್ನಷ್ಟು ಹೊಸ ತಿಳಿಯದ ಗಡಿಗಳತ್ತ ಸಾಗುತ್ತೆ. ಸೊ ಇದು ವಿಜ್ಞಾನ ಮತ್ತು ಧರ್ಮದ ನಡುವಿನ ಒಂದು ಸೇತುವೆ ಇದ್ದ ಹಾಗೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಮೂರನೇದು ತಿಳಿಯಲಾಗದ್ದು, ದಿ ಅನ್ನೋವಬಲ್. ಇದು ತಿಳಿಯದು ಅನ್ನೋದಕ್ಕಿಂತ ಹೇಗೆ ಭಿನ್ನ? ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ರೂ ತಿಳಿಯೋಕಾಗಲ್ಲ ಅಂತನ? ಹೌದು, ಅದೇ ಮುಖ್ಯ ವ್ಯತ್ಯಾಸ. ಇದು ಅಧ್ಯಾತ್ಮದ, ಧರ್ಮದ ಮೂಲ ಕ್ಷೇತ್ರ. ಇದನ್ನ ಬುದ್ಧಿಶಕ್ತಿಯಿಂದ, ತರ್ಕದಿಂದ ಬಗೆಹರಿಸೋ ಆಗಲ್ಲ. ಯಾಕಂದ್ರೆ ಇದು ಒಂದು ಸಮಸ್ಯೆಯೇ ಅಲ್ಲ, ಇದೊಂದು ರಹಸ್ಯ. ಹೌದು, ಮಿಸ್ಟ್ರಿ. ಇದನ್ನ ಅನುಭವಿಸಬಹುದೇ ಹೊರತು ವಿವರಿಸೋಕಾಗಲ್ಲ. ಪ್ರೀತಿ ಅಂದ್ರೆ ಏನು ಅಂತ 1000 ಪುಸ್ತಕ ಓದ್ಬೋದು, ಆದರೆ ಪ್ರೀತಿಸಿದಾಗ ಮಾತ್ರ ಅದರ ಅನುಭವ ಆಗೋದು. ನಿಜ. ಉಪನಿಷತ್ತುಗಳು ನಮ್ಮನ್ನ ತಿಳಿಯದ್ದು ಅನ್ನೋ ತತ್ವಶಾಸ್ತ್ರದ ದಾರಿಯಿಂದ ಕರ್ಕೊಂಡು ಹೋಗಿ ತಿಳಿಯಲಾಗದ್ದು ಅನ್ನೋ ಅನುಭವದ ಬಾಗಿಲ್ನಲ್ಲಿ ನಿಲ್ಲಿಸ್ತವೆ. ವಾವ್! ಅಂದ್ರೆ ನಾವು ಎದುರಿಸಬೇಕಾದ ಜ್ಞಾನದ ಸ್ವರೂಪವೇ ಬೇರೆ. ಹಾಗಾದ್ರೆ ಅದನ್ನ ಸ್ವೀಕರಿಸೋ ನಮ್ಮ ವಿಧಾನವೂ ಬೇರೆ ಇರ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಇದಕ್ಕಾಗಿ ಪುಸ್ತಕದಲ್ಲಿ ಕೇಳುವಿಕೆಯ 3 ವಿಧಾನಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದು ತರ್ಕದ ಮೂಲಕ ಕೇಳುವುದು. ಹೌದು, ಇದು ನಮ್ಮೆಲ್ಲರ ಸಾಮಾನ್ಯ ವಿಧಾನ. ಬೌದ್ಧಿಕ ಮಟ್ಟದಲ್ಲಿ ಕೇಳೋದು, ಪ್ರತಿಯೊಂದಕ್ಕೂ ವಾದ ಮಾಡೋದು, ಪ್ರಶ್ನಿಸೋದು, ವಿಶ್ಲೇಷಿಸೋದು. ಇದು ಸರಿನಾ, ತಪ್ಪು, ಇದಕ್ಕೆ ಸಾಕ್ಷಿ ಏನು ಅಂತ? ಅದೇ, ಗಣಿತ, ವಿಜ್ಞಾನದಂಥ ವಿಷಯಗಳಿಗೆ ಈ ವಿಧಾನ ಅತ್ಯುತ್ತಮ. ಆದ್ರೆ ಉಪನಿಷತ್ತಿನಂಥ ವಿಷಯಕ್ಕೆ ಇದು ಅತಿ ಬಾಹ್ಯವಾದ ತಿಳುವಳಿಕೆ ಕೊಡತ್ತೆ. ಯಾಕಂದ್ರೆ ತರ್ಕ ಒಂದು ರಕ್ಷಾ ಕವಚದ ಹಾಗೆ, ಅದು ಯಾವುದನ್ನೂ ಸುಲಭವಾಗಿ ಒಳಗೆ ಬಿಡಲ್ಲ. ನಿಜ. ಒಂದು ಕವಿತೆಯನ್ನ ಕೇಳಬೇಕಾದ್ರೆ ಅದರಲ್ಲಿರೋ ವ್ಯಾಕರಣ, ಅಲಂಕಾರ ಅಂತ ವಿಶ್ಲೇಷಣೆ ಮಾಡ್ತಾ ಕೂತ್ರೆ ಅದರ ಭಾವವೇ ಹೊರಟೋಗುತ್ತೆ. ಪರ್ಫೆಕ್ಟ್. ನೀವು ಹೇಳಿದ್ದು ಪರ್ಫೆಕ್ಟ್ ಉದಾಹರಣೆ. ಹಾಗಾದ್ರೆ ಎರಡನೇ ವಿಧಾನ ಭಾವನೆಯ ಮೂಲಕ ಕೇಳುವುದು, ಇದಕ್ಕಿಂತ ಹೇಗೆ ಭಿನ್ನ? ಇಲ್ಲಿ ನಾವು ಆ ತರ್ಕದ ಕವಚವನ್ನ ಸ್ವಲ್ಪ ಸಡಿಲಗೊಳಿಸ್ತೀವಿ. ಭಾವನೆಯಿಂದ, ಪ್ರೀತಿಯಿಂದ, ಸಹಾನುಭೂತಿಯಿಂದ ಕೇಳೋದು. ಓಕೆ. ಸಂಗೀತ ಕೇಳುವಾಗ ಅದರ ಸ್ವರ, ತಾಳವನ್ನ ಲೆಕ್ಕ ಹಾಕಲ್ಲ. ಬದಲಾಗಿ ಅದರಲ್ಲಿ ಲೀನರಾಗ್ತೀವಿ, ಅದರ ಜೊತೆ ಒಂದಾಗ್ತೀವಿ, ಭಾಗವಹಿಸುವರಾಗಿ. ಹೌದು. ಇಲ್ಲಿ ನಾವು ಕೇವಲ ವೀಕ್ಷಕರಲ್ಲ, ಭಾಗವಹಿಸುವವರು, ಅಂದ್ರೆ ಪಾರ್ಟಿಸಿಪೆಂಟ್ಸ್. ಇಲ್ಲಿ ತಲೆಕ್ಕಿಂತ ಹೃದಯ ಮುಖ್ಯ ಆಗತ್ತೆ. ಇದು ತರ್ಕಕ್ಕಿಂತ ಒಂದು ಹಂತ ಆಳವಾದದ್ದು. ಸರಿ, ಇದು ಕೂಡ ಅರ್ಥವಾಯಿತು. ಆದರೆ ಮೂರನೇ ವಿಧಾನ ಅಸ್ತಿತ್ವದ ಮೂಲಕ ಕೇಳೋದು, ಲಿಸ್ನಿಂಗ್ ಥ್ರೂ ಬೀಯಿಂಗ್. ಇದು ಕೇಳೋಕೆ ಸ್ವಲ್ಪ ನಿಗೂಢವಾಗಿದೆ. ಅಂದ್ರೆ ಏನು? ಇಲ್ಲಿ ನಾವು ಕ್ರಿಯಾಶೀಲವಾಗಿಗೇನು ಮಾಡಲ್ವಾ? ಹೌದು, ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಯಾಕಂದ್ರೆ ಏನೂ ಮಾಡದೆ ಕಲಿಯೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದೇ, ಇದು ನಮ್ಮ ಸಂಪೂರ್ಣ ಅಸ್ತಿತ್ವದಿಂದ ಕೇಳೋದು. ಅಂದ್ರೆ ನಮ್ಮ ದೇಹ, ಮನಸ್ಸು, ಆತ್ಮ
ಎಲ್ಲವೂ ಒಂದಾಗಿ ಯಾವುದೇ ಕ್ರಿಯೆಯಿಲ್ಲದೆ ಕೇವಲ ಆಳವಾದ ನಿಷ್ಕ್ರಿಯತೆಯಲ್ಲಿ ಒಂದು ಡೀಪ್ ಪ್ಯಾಸಿವಿಟಿಯಲ್ಲಿ ಇರೋದು. ಇಲ್ಲಿ ತರ್ಕವೂ ಇಲ್ಲ, ಭಾವನೆಯೂ ಇಲ್ಲ. ಕೇಳುವವನು ಮತ್ತು ಕೇಳಲ್ಪಡುವ ವಿಷಯದ ನಡುವಿನ ಅಂತರವೇ ಕರಗಿ ಹೋಗುತ್ತೆ. ಒಂದ್ ನಿಮಿಷ, ಇದು ನನಗೆ ಸ್ವಲ್ಪ ಗೊಂದಲಾಗ್ತಿದೆ. ಏನೂ ಮಾಡದೆ ನಿಷ್ಕ್ರಿಯವಾಗಿದ್ರೆ ಜ್ಞಾನ ಒಳಗೆ ಬರುವುದು ಹೇಗೆ? ನಾವೆಲ್ಲ ಆಕ್ಟಿವ್ ಲಿಸ್ನಿಂಗ್ ಬಗ್ಗೆ ಕೇಳಿರ್ತೀವಿ. ಇದು ಅದಕ್ಕೆ ತದ್ವಿರುದ್ಧ ಅಲ್ವಾ? ಒಳ್ಳೆ ಪ್ರಶ್ನೆ. ಇದನ್ನೇ ಆಕಾರ ಗ್ರಂಥದಲ್ಲಿ ಶ್ರದ್ಧೆ ಅಥವಾ ಟ್ರಸ್ಟ್ ಅಂತ ಕರೆದಿರೋದು. ಶ್ರದ್ಧೆ. ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಂದರ ಉದಾಹರಣೆ ಇದೆ. ಒಂದು ಬೀಜ ಅದು ಮಣ್ಣಿನೊಳಗೆ ಹೋದಾಗ ಅದು ತನ್ನನ್ನ ತಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳುತ್ತೆ. ಅದು ನಾನು ಮರ ಆಗ್ತೀನೋ ಇಲ್ವೋ, ಸತ್ ಹೋಗ್ಬಿಡ್ತೀನೋ ಅಂತ ತರ್ಕ ಮಾಡಲ್ಲ. ಅದು ಏನ್ ಆಗುತ್ತೆ ಅಂತ ಅದಕ್ಕೆ ಗೊತ್ತಿರಲ್ಲ. ಆದ್ರೂ ಅದು ತನ್ನನ್ನ ತಾನು ತೆರೆದುಕೊಳ್ಳುತ್ತೆ. ಆ ತೆರೆದುಕೊಳ್ಳುವ ಧೈರ್ಯ, ಆ ನಿಷ್ಕ್ರಿಯ ಶರಣಾಗತಿಯೇ ಶ್ರದ್ಧೆ. ನಾವು ಆ ಬೀಜದಂತೆ ಸಂಪೂರ್ಣವಾಗಿ ತೆರೆದುಕೊಂಡಾಗ ಉಪನಿಷತ್ತುಗಳ ರಹಸ್ಯ ತಾನಾಗಿಯೇ ನಮ್ಮೊಳಗೆ ಪ್ರವೇಶಿಸುತ್ತೆ. ಅಂದ್ರೆ ಶ್ರದ್ಧೆ ಅಂದ್ರೆ ಕುರುಡು ನಂಬಿಕೆ ಅಲ್ಲ. ಅಲ್ಲವೇ ಅಲ್ಲ. ಗೊತ್ತಿಲ್ಲದ ವಿಷಯಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳುವ ಒಂದು ಮುಕ್ತ ಮನಸ್ಥಿತಿ. ಹಾಗಾದ್ರೆ ನಂಬಿಕೆಗೂ ಅಂದ್ರೆ ಬಿಲೀಫ್ಗೂ ಶ್ರದ್ಧೆಗೂ ವ್ಯತ್ಯಾಸ ಇದೆಯಾ? ಖಂಡಿತ ಇದೆ. ನಂಬಿಕೆ ಅನ್ನೋದು ನಮ್ಮ ತರ್ಕಕ್ಕೆ ಸಂಬಂಧಿಸಿದ್ದು. ನಾವು ಏನನ್ನಾದ್ರೂ ನಂಬೋಕೆ ಅಥವಾ ನಂಬದೇ ಇರೋಕೆ ನಮ್ಮತ್ರ ಕಾರಣಗಳಿರ್ತವೆ, ವಾದಗಳಿರ್ತವೆ. ಹೌದು. ನಾನು ದೇವ್ರನ್ನ ನಂಬುತ್ತೇನೆ, ಯಾಕೆಂದ್ರೆ ಅಂತ ನಮ್ಮತ್ರ ಒಂದು ಲಿಸ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಶ್ರದ್ಧೆ ಅನ್ನೋದು ತಿಳಿಯದ ಸಾಗರಕ್ಕೆ ಧುಮುಕಿದಂತೆ. ಅಲ್ಲಿ ಯಾವುದೇ ಕಾರಣಗಳಿರಲ್ಲ, ಕೇವಲ ಒಂದು ಆಳವಾದ ಭರವಸೆ ಇರುತ್ತೆ. ಇದು ಉಪನಿಷತ್ತುಗಳು ಪದಗಳನ್ನ ಬಳಸೋ ರೀತಿಗೂ ಸಂಬಂಧಿಸಿದೆ ಅನ್ಸುತ್ತೆ. ಯಾಕೆಂದ್ರೆ ಅವು ಪದಗಳನ್ನ ಬಳಸಿ ಕೊನೆಗೆ ನಮ್ಮನ್ನ ಮೌನಕ್ಕೆ ಕೊಂಡೊಯ್ಯಕ್ಕೆ ಪ್ರಯತ್ನಿಸ್ತವೆ. ಇದು ವಿರೋಧಾಭಾಸದಂತೆ ಕಾಣಲ್ವಾ? ಖಂಡಿತ. ಇದೇ ಆದ್ರ ಸೌಂದರ್ಯ. ಪದಗಳು ಸತ್ಯವಲ್ಲ, ಅವು ಸತ್ಯದ ಕಡೆಗೆ ತೋರಿಸೋ ಬೆರಳುಗಳು ಮಾತ್ರ. ಚಂದ್ರನನ್ನ ತೋರಿಸೋ ಬೆರಳಿನ ಹಾಗೆ. ಅದೇ. ಚಂದ್ರನನ್ನ ಯಾರಾದ್ರೂ ಬೆರಳು ತೋರಿಸ್ದಾಗ ನಾವು ಬೆರಳನ್ನೇ ನೋಡ್ತಾ ಕೂತ್ರೆ ಚಂದ್ರ ಕಾಣೋದೇ ಇಲ್ಲ. ಹೌದು, ಬೆರಳನ್ ಮರ್ತ್ಬಿಡ್ಬೇಕು. ಬೆರಳನ್ನ ಮರೆತಾಗ, ಅದ್ರ ಆಚೆಗೆ ನೋಡ್ದಾಗ ಮಾತ್ರ ಚಂದ್ರ ದಕ್ಕೋದು. ಹಾಗೇ ಉಪನಿಷತ್ತುಗಳ ಪದಗಳಲ್ಲಿ ಸಿಕ್ಕಾಕ್ಕೊಳ್ಬಾರ್ದು. ಅವು ಸೂಚಿಸುತ್ತಿರುವ ಆ ಅನುಭವವನ್ನ, ಆ ಮೌನವನ್ನ ನಾವು ಗ್ರಹಿಸ್ಬೇಕು. ಅದಕ್ಕೇನಾ ಉಪನಿಷತ್ತುಗಳು ಎಷ್ಟು ಸಂಕ್ಷಿಪ್ತವಾಗಿ ಸೂತ್ರಗಳ ರೂಪದಲ್ಲಿರೋದು? ನಿಖರವಾಗಿ. ಅವು ಟೆಲಿಗ್ರಾಫಿಕ್ ಭಾಷೆಯಂತಿವೆ. ಒಂದೇ ಒಂದು ಹೆಚ್ಚುವರಿ ಪದವನ್ನು ಬಳಸಲ್ಲ. ಯಾಕಂದ್ರೆ ಪ್ರತಿಯೊಂದು ಪದವು ನಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆ ಇದೆ. ಪದಗಳ ಆಚೆಗಿನ ಮೌನವೇ ಅವುಗಳ ನಿಜವಾದ ಗುರಿ. ನೀವು ಪದಗಳು ಕೇವಲ ದಾರಿದೀಪ ಅಂದಾಗ ನನಗೆ ತಕ್ಷಣ ನೆನಪಾಗಿದ್ದು ಓಂ. ಓಂ. ಆಕರ ಗ್ರಂಥದಲ್ಲಿ ಇದನ್ನ ಕೇವಲ ಒಂದು ಪದ ಅಂತ ಪರಿಗಣಿಸಿಲ್ಲ, ಅದೊಂದು ರಹಸ್ಯ ಬೀಗದ ಕೈ ಅಂತ ಹೇಳಿದ್ದಾರೆ. ಏನಿದರ ವಿಶೇಷತೆ? ಓಂ ಬಗ್ಗೆ ಇರೋ ವಿವರಣೆ ಬಹಳ ಅದ್ಭುತವಾಗಿದೆ. ಇದರಲ್ಲಿ 3 ಹಂತದ ಅರ್ಥಗಳಿವೆ ಅಂತ ಹೇಳ್ತಾರೆ. ಮೊದಲನೆಗೆ ಅದೊಂದು ಸಂಕೇತ, ಅಂದ್ರೆ ಸೈನ್, ರಸ್ತೆಯಲ್ಲಿರೋ ಬೋರ್ಡ್ ತರ. ಓಕೆ. ಎರಡನೇದಾಗಿ ಅದೊಂದು ಚಿಹ್ನೆ, ಅಂದ್ರೆ ಸಿಂಬಲ್, ಧ್ವಜದ ಹಾಗೆ ಆಳವಾದ ಭಾವನೆಗಳನ್ನ ಪ್ರತಿನಿಧಿಸುತ್ತೆ. ಆದ್ರೆ ಮೂರನೇದಾಗಿ ಅದೊಂದು ರಹಸ್ಯ ಬೀಗದ ಕೈ, ಅಂದ್ರೆ ಇದನ್ನ ಸರಿಯಾಗಿ ಬಳಸಿದ್ರೆ ಅಸ್ತಿತ್ವದ ಒಂದು ಹೊಸ ಆಯಾಮದ ಬಾಗಿಲನ್ನೇ ತೆರೆಯಬಹುದು. ಇದರ ಬಳಕೆಯ ಬಗ್ಗೆಯೂ ವಿವರಿಸಿದ್ದಾರೆ. ಇದರಲ್ಲಿ 5 ಹಂತಗಳಿವೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ನಮ್ಗೆ ಆ, ಉ, ಮ ಅಂತ 3 ಹಂತಗಳು ಮಾತ್ರ ಗೊತ್ತು. ಇನ್ನು 2 ಯಾವುವು? ಹೌದು, ಇದು ತುಂಬಾ ಜನರಿಗೆ ಗೊತ್ತಿರಲ್ಲ. ಮೊದಲ 3 ಹಂತಗಳು ಸ್ಥೂಲವಾದವು, ನಮ್ಗೆ ಕೇಳಿಸುವಂಥವು. ಆ, ಉ ಮತ್ತು ಮ. ಸರಿ. ಮಾ ಉಚ್ಚರಿಸಿದ್ಮೇಲೆ ನಮ್ಮೊಳಗೆ ಒಂದು ಅನುರಣನ, ಒಂದು ಕಂಪನೆ ಉಳಿಯುತ್ತಲ್ಲ, ಅಂತ. ಅದು 4ನೆಯ ಸೂಕ್ಷ್ಮ ಹಂತ. ಓಕೆ, ಆ ವೈಬ್ರೇಷನ್. ಹೌದು. ಆ ಕಂಪನಿಯು ನಿಂತು ಮೇಲೆ ಒಂದು ಸಂಪೂರ್ಣ ಶಬ್ದರಹಿತ ಸ್ಥಿತಿ, ಒಂದು ಆಳವಾದ ಮೌನ ಉಳಿಯುತ್ತೆ ನೋಡಿ. ಅದು 5ನೆಯ ಅತೀ ಸೂಕ್ಷ್ಮವಾದ ಹಂತ. ವಾವ್! ನಾನು ಓಂಕಾರವನ್ನ ಈ ದೃಷ್ಟಿಯಿಂದ ಯಾವತ್ತೂ ನೋಡಿರುವುದಿಲ್ಲ. ಅಂದ್ರೆ ಶಬ್ದದ ಗುರಿ ಕೊನೆಗೆ ಶಬ್ದರಹಿತ ಸ್ಥಿತಿಯನ್ನ ತಲುಪುವುದೇ. ಎಕ್ಸಾಕ್ಟ್ಲಿ. ಆ ಮೌನವೇ ಅದರ ಪರಾಕಾಷ್ಠೆ. ಇನ್ನೂ ಒಂದು ಅದ್ಭುತವಾದ ವಿಷಯ ಅಂದ್ರೆ, ಈ 5 ಹಂತಗಳು ನಮ್ಮ ಪ್ರಜ್ಞೆಯ 5 ಸ್ಥಿತಿಗಳನ್ನ ಪ್ರತಿನಿಧಿಸ್ತವೆ. ಓಕೆ. ಆ ಅಂದ್ರೆ ಎಚ್ಚರದ ಸ್ಥಿತಿ, ವೇಕಿಂಗ್ ಕಾನ್ಷಿಯಸ್ನೆಸ್. ಉ ಅಂದ್ರೆ ಕನಸಿನ ಸ್ಥಿತಿ, ಡ್ರೀಮಿಂಗ್. ಮ ಅಂದ್ರೆ ಗಾಢ ನಿದ್ರೆಯ ಸ್ಥಿತಿ, ಡೀಪ್ ಸ್ಲೀಪ್. ಹಾಗಾದ್ರೆ 4 ಮತ್ತು 5ನೇ ಹಂತಗಳು? 4ನೇದು ತುರಿಯ, ಅಂದ್ರೆ ಈ 3 ಸ್ಥಿತಿಗಳನ್ನ, ಎಚ್ಚರ, ಕನಸು, ನಿದ್ರೆಯನ್ನ
ನೋಡುವ ಸಾಕ್ಷಿ ಪ್ರಜ್ಞೆ, ದ ವಿಟ್ನೆಸ್. ಸಾಕ್ಷಿ ಪ್ರಜ್ಞೆ. ಹೌದು. ನಾವು ನಿದ್ರೆ ಮಾಡಿಲಾಗಲೂ ನಮ್ಮೊಳಗಿನ ಏನೋ ಒಂದು ಎಲ್ಲವನ್ನೂ ಗಮನಿಸ್ತಿರುತ್ತೆ. ಅದೇ ಸಾಕ್ಷಿ. ಇನ್ನು 5ನೆಯ ಅಂತಿಮ ಹಂತ ಅಂದ್ರೆ ಆ ಸಾಕ್ಷಿ ಪ್ರಜ್ಞೆಯು ಕರಗಿ ಹೋಗಿ ಕೇವಲ ಅಸ್ತಿತ್ವ ಮಾತ್ರ ಉಳಿಯುವ ಸ್ಥಿತಿ. ನಾನು ಸಾಕ್ಷಿ ಅನ್ನೋ ಭಾವನೆಯೂ ಇಲ್ಲದ ಸ್ಥಿತಿ. ಹಾಗಾದ್ರೆ ಇದನ್ನ ಬೀಗದ ಕೈಯಾಗಿ ಬಳಸೋದು ಹೇಗೆ? ಪ್ರಾಯೋಗಿಕವಾಗಿ ಏನ್ ಮಾಡಬೇಕು? ಮೊದಲು ಓಂಕಾರವನ್ನ ಗಟ್ಟಿಯಾಗಿ ತುಟಿಗಳನ್ನ ಬಳಸಿ ಉಚ್ಚರಿಸಬೇಕು. ಕೆಲವು ದಿನಗಳ ನಂತರ ತುಟಿಗಳ ಸಹಾಯವಿಲ್ಲದೆ ಮನಸ್ಸಿನಲ್ಲೇ ಅದನ್ನ ಸೃಷ್ಟಿಸಬೇಕು. ಆಗ ಅದು ಇನ್ನಷ್ಟು ಸೂಕ್ಷ್ಮವಾಗುತ್ತೆ. ಮುಂದಿನ ಹಂತದಲ್ಲಿ ಅದನ್ನು ಸೃಷ್ಟಿಸೋ ಪ್ರಯತ್ನವನ್ನು ಬಿಟ್ಟು ಅದು ತಾನಾಗೇ ನಮ್ಮೊಳಗೆ ಹರಿತಿರುವ ಹಾಗೆ ಅನುಭವಿಸಬೇಕು. ಕೊನೆಗೆ ನಾನಿದನ್ನ ಅನುಭವಿಸ್ತಿದ್ದೇನೆ ಅನ್ನೋ ಅಹಂಕಾರವನ್ನು ಕೈಬಿಟ್ಟಾಗ ಆ ಬೀಗದ ಕೈ ಬ್ರಹ್ಮಾಂಡದ ಬಾಗಿಲನ್ನ ತೆರೆಯುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ಅದ್ಭುತ. ಸರಿ, ಹಾಗಾದ್ರೆ ಮೊದಲ ಸೂತ್ರಕ್ಕೆ ಬರೋಣ. ಧ್ಯಾನವೆಂದ್ರೆ ಅದರ ನಿರಂತರ ಚಿಂತನೆ. ಇಲ್ಲಿ ಅದು ಅಂದ್ರೆ ದ್ಯಾಟ್ ಅಂದರೆ ಏನು? ಯಾಕೆ ದೇವ್ರು ಅನ್ನೋ ಪದ ಬಳಸಿಲ್ಲ? ಇದೊಂದು ಬಹಳ ಮುಖ್ಯವಾದ ಆಯ್ಕೆ. ಅದು ಅಂದ್ರೆ ಈ ಸಂಪೂರ್ಣ ಅಸ್ತಿತ್ವ, ಈ ಸಮಗ್ರತೆ, ದ ಹೋಲ್. ಅದಕ್ಕೆ ಯಾವುದೇ ನಿರ್ದಿಷ್ಟ ಹೆಸರು, ರೂಪ, ಗುಣಗಳಿಲ್ಲ. ಹೌದು. ದೇವ್ರು ಅಂತ ಕರೆದ ತಕ್ಷಣ ನಮ್ಮ ಮನಸ್ಸಲ್ಲಿ ಗಂಡೋ ಹೆಣ್ಣೋ ಒಂದು ಆಕಾರ, ಒಂದು ವ್ಯಕ್ತಿತ್ವ ಬಂದ್ಬಿಡುತ್ತೆ. ಆಗ ಅದು ಸೀಮಿತವಾಗುತ್ತೆ. ಸರಿ. ಉಪನಿಷತ್ತುಗಳು ಆ ಸೀಮಿತ ಕಲ್ಪನೆಯನ್ನ ಮುರಿಯೋಕೆ ಅದು ಅನ್ನೋ ನಿರಾಕಾರ, ಅನಂತವನ್ನ ಸೂಚಿಸೋ ಪದವನ್ನ ಬಳಸ್ತವೆ. ಅದರ ನಿರಂತರ ಚಿಂತನೆ. ಇದು ಕೇಳೋಕ್ ಚೆನ್ನಾಗಿದೆ, ಆದ್ರೆ ನಮ್ಮ ಈ ಗಡಿಬಿಡಿಯ ಜಗತ್ತಿನಲ್ಲಿ ಇದು ಅಸಾಧ್ಯ ಅನ್ಸುತ್ತೆ. ಪ್ರತಿಕ್ಷಣ ಅದನ್ನ ನೆನಪಿಸ್ಕೊಳ್ಳೋದು ಹೇಗೆ ಸಾಧ್ಯ? ಇದು ಖಂಡಿತ ಕಠಿಣ. ಯಾಕಂದ್ರೆ ನಾವು ಹೆಚ್ಚಾಗಿ ನಮ್ಮ ಜೀವನವನ್ನ ನಿದ್ರಾವಸ್ಥೆಯಲ್ಲಿ, ಅಂದ್ರೆ ಯಾಂತ್ರಿಕವಾಗಿ, ಒಂದ್ ರೀತಿ ಸ್ಲೀಪ್ ವಾಕಿಂಗ್ ತರ ಕಳೀತೇವೆ. ಹೌದು, ಆಟೋಮ್ಯಾಟಿಕ್ ಮೋಡ್ನಲ್ಲಿ. ಅದೇ, ಊಟ ಮಾಡ್ತೀವಿ, ಆದ್ರೆ ಅದ್ರ ರುಚಿ ಗೊತ್ತಾಗಲ್ಲ. ನಡಿತೀವಿ, ಆದ್ರೆ ನಮ್ಮ ಗಮನ ಎಲ್ಲೋ ಇರುತ್ತೆ. ನಿರಂತರ ಚಿಂತನೆ ಅಂದ್ರೆ ಯಾವುದೋ ಮಂತ್ರವನ್ನ ಜಪಿಸ್ತಾ ಕೂರೋದಲ್ಲ. ಬದಲಾಗಿ ನಾವು ಮಾಡೋ ಪ್ರತಿಯೊಂದು ಕ್ರಿಯೆಯಲ್ಲೂ ಆ ಸಂಪೂರ್ಣತೆಯನ್ನ ಅನುಭವಿಸುವುದು. ಅಂದ್ರೆ ಒಂದು ಹೂವನ್ನ ನೋಡಿದಾಗ ಈ ಹೂವು ಬ್ರಹ್ಮ ಅಂತ ಅದರ ಮೇಲೆ ಆರೋಪಿಸೋದಲ್ಲ. ಅಲ್ಲವೇ ಅಲ್ಲ. ಅದು ಆರೋಪವಲ್ಲ, ಬದಲಾಗಿ ಅನ್ವೇಷಣೆ, ಅಂದ್ರೆ ಡಿಸ್ಕವರಿ. ಡಿಸ್ಕವರಿ. ಆ ಹೂವಿನ ಮೂಲಕ ವ್ಯಕ್ತವಾಗುತ್ತಿರುವ ಅದೇ ಮೂಲಶಕ್ತಿಯನ್ನ ಕಂಡುಹಿಡಿಯೋದು. ನೀರು ಕುಡಿಯುವಾಗ ಆ ನೀರಿನಲ್ಲಿ, ನಮ್ಮ ದಾಹದಲ್ಲಿ, ಆ ತೃಪ್ತಿಯಲ್ಲಿ, ಎಲ್ಲದರಲ್ಲೂ ಅದನ್ನೇ ಕಾಣೋದು. ಈ ನಿರಂತರ ಸ್ಮರಣೆಯೇ ನಿಜವಾದ ಧ್ಯಾನ. ಇದಕ್ಕಾಗಿ ಪ್ರತ್ಯೇಕವಾಗಿ ಕೂರಬೇಕಿಲ್ಲ. ಈ ಹಂತದಲ್ಲಿ ಬಹುಶಃ ಎಲ್ಲರಿಗೂ ಬರುವ ಒಂದು ಪ್ರಶ್ನೆ ಇದೆ. ಈ ನಾನು ಅನ್ನೋ ಭಾವ, ಅಹಂಕಾರ ಎಲ್ಲವನ್ನೂ ಕಳ್ಕೊಳ್ಬೇಕು ಅಂತ ಹೇಳಿದಾಗ ಜನರಿಗೆ ಭಯವಾಗತ್ತೆ. ಹೌದು, ಸಹಜ. ನನ್ನ ವ್ಯಕ್ತಿತ್ವ, ನನ್ನ ಸಾಧನೆ, ನನ್ನ ಅನನ್ಯತೆ ಎಲ್ಲವೂ ಹೊರಟೋದ್ರೆ ನಾನ್ ಬರೀ ಶೂನ್ಯವಾಗ್ಬಿಡ್ತೀನಾ? ನನ್ನ ವಿಶೇಷತೆಯನ್ನು ಉಳಿಯುತ್ತೆ? ಇದು ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ ಸಿಗ್ಬೇಕಾದ್ರೆ ನಾವು ವ್ಯಕ್ತಿತ್ವ ಮತ್ತು ವೈಯಕ್ತಿಕತೆ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಪರ್ಸನಾಲಿಟಿ ಮತ್ತು ಇಂಡಿವಿಜುವಾಲಿಟಿ. ಓಕೆ. ಪರ್ಸನಾಲಿಟಿ ಅನ್ನೋ ಪದ ಗ್ರೀಕ್ನ ಪರ್ಸೋನದಿಂದ ಬಂದಿದೆ. ಅದರ ಮೂಲ ಅರ್ಥ ಮುಖವಾಡ. ನಾಟಕದ ಪಾತ್ರಧಾರಿಗಳು ಧರಿಸುತ್ತಿದ್ದ ಮುಖವಾಡ. ಓ, ಅಂದ್ರೆ ನಾವು ಜಗತ್ತಿನ ಮುಂದೆ ತೋರ್ಸ್ಕೊಳ್ಳುವ ನಮ್ಮ ಮುಖವೇ ನಮ್ಮ ವ್ಯಕ್ತಿತ್ವ. ಅದು ನಮ್ಮ ನಿಜವಾದ ಸ್ವರೂಪ ಅಲ್ಲ. ಹೌದು, ಅದು ನಾವು ಬೇರೆಯವರಿಗೋಸ್ಕರ, ಸಮಾಜಕ್ಕೋಸ್ಕರ ನಿರ್ಮಿಸಿಕೊಂಡಿರೋ ಒಂದು ಸುಳ್ಳು ರೂಪ. ನಮ್ಮ ಬಾಸ್ ಮುಂದೆ ಒಂದು ಮುಖವಾಡ, ನಮ್ಮ ಮಕ್ಕಳ ಮುಂದೆ ಇನ್ನೊಂದು, ಸ್ನೇಹಿತರ ಮುಂದೆ ಮತ್ತೊಂದು. ಇವೆಲ್ಲವೂ ನಮ್ಮ ಅಹಂಕಾರಕ್ಕೆ ಸಂಬಂಧಿಸಿದ್ದು. ಇದು ಎರವಲು ಪಡೆದಿದ್ದು. ಇದು ಅಸಲಿಯಲ್ಲ. ಹಾಗಾದ್ರೆ ವೈಯಕ್ತಿಕತೆ ಅಥವಾ ಇಂಡಿವಿಜುವಾಲಿಟಿ ಅಂದ್ರೆ ಏನು? ಇಂಡಿವಿಜುವಲ್ ಅಂದ್ರೆ ಯಾವುದನ್ನ ವಿಭಜಿಸಲು ಸಾಧ್ಯವಿಲ್ಲವೋ ಅದು ಅಂತ. ಇದು ನಮ್ಮ ಮೂಲಭೂತ, ಅವಿಭಾಜ್ಯ, ಅಸಲಿ ಸ್ವಭಾವ. ಇದು ನಮ್ಮ ಅಸ್ತಿತ್ವಕ್ಕೆ ಸಂಬಂಧಿಸಿದ್ದು. ಸರಿ. ಇಲ್ಲಿರೋ ಅದ್ಭುತ ವಿರೋಧಾಭಾಸ ಏನಂದ್ರೆ, ನಾವು ಅಹಂಕಾರವೆಂಬ ಈ ಎರವಲು ಮುಖವಾಡಗಳನ್ನ ಕಳಚಿದಾಗ ನಾವು ಶೂನ್ಯರಾಗಲ್ಲ. ಬದಲಾಗಿ ನಾವು ಹಿಂದೆಂದಿಗಿಂತಲೂ ಹೆಚ್ಚು ಅನನ್ಯರಾಗ್ತೇವೆ, ಹೆಚ್ಚು ವೈಯಕ್ತಿಕರಾಗ್ತೇವೆ. ಇದಕ್ಕೆ ಯಾವುದೇ ಉದಾಹರಣೆ ಕೊಡಬಹುದಾ? ಖಂಡಿತ. ಬುದ್ಧ, ಕ್ರಿಸ್ತ, ಕೃಷ್ಣ, ಮೀರಾ ಇವರೆಲ್ಲರೂ ಅಹಂಕಾರವನ್ನ ಸಂಪೂರ್ಣವಾಗಿ ಕಳೆದುಕೊಂಡವರು. ಆದ್ರೆ ಅವರೆಲ್ಲ ಒಂದೇ ರೀತಿ ಇದ್ರಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಅನನ್ಯರಾಗಿದ್ರು. ಅವರ ಶಿಖರಗಳನ್ನ ಯಾರೂ ಪುನರಾವರ್ತಿಸೋಕೆ ಆಗಲ್ಲ. ಅಹಂಕಾರಗಳು ಲಕ್ಷಾಂತರ ಇರಬಹುದು, ಆದ್ರೆ ಅವೆಲ್ಲ ಒಂದೇ ರೀತಿ ಇರ್ತವೆ. ಹೊಟ್ಟೆ ಕಿಚ್ಚು, ಕೋಪ, ದುರಾಸೆ
ಎಲ್ಲರಲ್ಲೂ ಒಂದೇ. ಆದ್ರೆ ಅಹಂಕಾರವನ್ನ ಮೀರಿದಾಗ ಮಾತ್ರ ನಿಜವಾದ, ಪುನರಾವರ್ತಿಸಲಾಗದ ಅನನ್ಯತೆ ಅರಳುತ್ತೆ. ಸೊ ನಮಗೆ ಹೇಳ್ತಾ ಇರೋದೇನೆಂದ್ರೆ, ನಾವು ನಮ್ಮ ವ್ಯಕ್ತಿತ್ವ ಅಂತ ಕಷ್ಟಪಟ್ಟು ಕಟ್ಕೊಂಡಿರೋ ನಮ್ಮ ಹುದ್ದೆ, ನಮ್ಮ ಸ್ಟೇಟಸ್, ನಮ್ಮ ಅಭಿಪ್ರಾಯಗಳು ಎಲ್ಲವೂ ಕೇವಲ ಮುಖವಾಡಗಳು. ಆ ಎಲ್ಲ ಮುಖವಾಡಗಳನ್ನು ತೆಗೆದ ಮೇಲೆ ಏನು ಉಳಿಯುತ್ತೋ ಅದನ್ನ ಕಂಡುಹಿಡಿಯೋದೇ ನಿಜವಾದ ಗುರಿ. ಹೌದು. ಇದು ಕೇಳೋಕೆ ಶಕ್ತಿಶಾಲಿಯಾದ, ಸ್ವಲ್ಪ ಭಯ ಹುಟ್ಟಿಸೋ ಯೋಚನೆಯೂ ಹೌದು. ಹೌದು. ಯಾಕಂದ್ರೆ ನಮಗೆ ನಮ್ಮ ಮುಖವಾಡಗಳೇ ನಾವು ಅಂತ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನ ಕಳ್ಚೋಕೆ ಧೈರ್ಯ ಬೇಕು. ಇವತ್ತಿನ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಉಪನಿಷತ್ತುಗಳ ಜ್ಞಾನ ಕೇವಲ ಒಂದು ಬೌದ್ಧಿಕ ಕಸರತ್ತಲ್ಲ, ಅದು ನಮ್ಮ ಗ್ರಹಿಕೆಯ ಮೊರೆಯನ್ನೇ ಬದಲಾಯಿಸುವ ಒಂದು ಆಹ್ವಾನ. ತರ್ಕದಿಂದ ಆರಂಭಿಸಿ ಭಾವನೆಯನ್ನ ದಾಟಿ ನಮ್ಮ ಸಂಪೂರ್ಣ ಅಸ್ತಿತ್ವದಿಂದ ಕೇಳುವ ಸ್ಥಿತಿಗೆ ತಲುಪಿದಾಗ ಮಾತ್ರ ಅದರ ನಿಜವಾದ ರಹಸ್ಯ ತೆರೆದುಕೊಳ್ಳುತ್ತೆ. ಹೀಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗ್ಲು ಇಷ್ಟಪಡ್ತೀನಿ. ಖಂಡಿತ. ನಾವು ಪ್ರತಿದಿನ ಮಾಡುವ ಯಾವ್ದಾದ್ರೂ ಒಂದು ಸಣ್ಣ ದಿನನಿತ್ಯದ ಕೆಲ್ಸವನ್ನ, ಉದಾಹರಣೆಗೆ ಒಂದು ಕಪ್ ಚಹಾ ಕುಡಿಯೋದು ಅಥವಾ ಮನೆಯಿಂದ ಆಫೀಸಿಗೆ ನಡೆಯೋದು, ಆ ಒಂದು ಕ್ರಿಯೆಯನ್ನ ಅದರ ನಿರಂತರ ಸ್ಮರಣೆಯೊಂದಿಗೆ ಪೂರ್ತಿ ಗಮನವಿಟ್ಟು ಮಾಡಿದ್ರೆ ಆ ಸಾಮಾನ್ಯ ಕ್ರಿಯೆಯು ಒಂದು ಅಸಾಮಾನ್ಯ ಧ್ಯಾನವಾಗಿ ಬದಲಾಗಬಹುದೇ? ಇದರ ಬಗ್ಗೆ ಯೋಚಿಸಿ.